ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ಸಿಂದ ಸ್ಕಿನ್ನನ್ನು ಹೇಗೆ ಕೇರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ನಾವು ಹೆಚ್ಚಾಗಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಬಳಸಿದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರಲ್ವ. ಸೊ ಅದೇ ರೀತಿಯಾಗಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಯೂಸ್ ಮಾಡದೆ ಈ ವೆಜಿಟೇಬಲ್ಸಿಂದ ಹೇಗೆ ನಾವು ಸ್ಕಿನ್ನ ಕೇರ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರತಕ್ಕಂಥ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಕುಕುಂಬರ್ ಇದೆ, ಕ್ಯಾರೋಟ್ ಇದೆ, ಪೊಟ್ಯಾಟೊ ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಬೀಟ್ರೂಟ್ ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ಈ ವೆಜಿಟೇಬಲ್ಸಿಂದ ಸ್ಕಿನ್ ಕೇರ್ ಅಂತಾರೆ ಹೇಗದು ಅಂತ ಕೆಲವರು ಥಿಂಕ್ ಮಾಡ್ತಿರ್ಬೋದು. ಸೊ ಬನ್ನಿ ಒಂದೊಂದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಫ್ರೂಟ್ಸ್ಗಳನ್ನು ಯೂಸ್ ಮಾಡಿ ಹೇಗೆ ಫೇಸ್ನ ಕೇರ್ ಮಾಡಬಹುದು ಅನ್ನೋದನ್ನು ತೋರಿಸಿದ್ದೆ ಅಲ್ವಾ. ಸೊ ಅದೇ ರೀತಿಯಾಗಿ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಯಾವ ವೆಜಿಟೇಬಲಿಂದ ಯಾವ್ಯಾವ ರೀತಿಯ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಟ್ರೋಟ್ನ ಫಸ್ಟ್ಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಆಲೂಗಡ್ಡೆನ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ, ಫಸ್ಟ್ ತುರ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ತುರಿದಾಗ ಸ್ವಲ್ಪ ರಸ ಬರುತ್ತಲ್ಲ, ಸೊ ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಮಿಕ್ಸಿ ಮಾಡಿಬಿಟ್ರೆ ಪೇಸ್ಟ್ ಆಗುತ್ತೆ. ಸೊ ಆ ಪೇಸ್ಟು ಕೂಡ ಬೇಕು, ಹಾಗೆ ನನಗೆ ಅದರಲ್ಲಿ ಬರ್ತಕ್ಕಂಥ ಲಿಕ್ವಿಡ್ ಕೂಡ ಬೇಕು. ಹಾಗಾಗಿ ಮಿಕ್ಸಿಗೆ ಹಾಕ್ಕೊಳ್ದೇ ಇದನ್ನು ತುರ್ಕೊಂಡು ಅದನ್ನು ಹಿಂಡ್ಕೊಂಡ್ರೆ ರಸ ಬರುತ್ತೆ ನ್ಯಾಚುರಲ್ ಆಗಿ. ಅಲ್ಲಿ ಯಾವುದೇ ರೀತಿ ನಾವು ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಬರೋಲ್ಲ. ಸೊ ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ಪೊಟ್ಯಾಟೋನ. ಸೊ ಇದನ್ನು ತುರಿನ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ, ನೋಡಿ ಎಲ್ಲ ನೀಟಾಗಿ ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ಎಲ್ಲ ತರಕಾರಿಗಳನ್ನು ನೀಟಾಗಿ ತೊಳೆದಿಟ್ಕೊಂಡ್ಬಿಡಿ. ನೀವು ಏನೇನೆಲ್ಲ ಯೂಸ್ ಮಾಡಬೇಕು, ಯಾವ ಪರ್ಪಸ್ ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ತರಕಾರಿಗಳನ್ನ ಚೆನ್ನಾಗಿ ತೊಳೆದು ಫಸ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಟೊಮ್ಯಾಟೊ ಕೂಡ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಟೊಮ್ಯಾಟೊ ಮತ್ತು ಪೊಟ್ಯಾಟೋನ ಏನು ಮಾಡ್ತೀನಿ ಇವಾಗ ಅಂದರೆ, ನೋಡಿ ರಸ ತೊಗೊಳ್ತಾ ಇದ್ದೀನಿ ನಾನು ಪೊಟ್ಯಾಟೋದು. ಎಷ್ಟು ನೀಟಾಗಿ ಬರ್ತಿದೆ ಅಲ್ವಾ. ತುರ್ಕೊಳ್ಳೋದ್ರಿಂದ ಈ ರೀತಿಯಾಗಿ ರಸ ಬರುತ್ತೆ. ಪೊಟ್ಯಾಟೊ ಅದಿರ್ಬೋದು ಅಥವಾ ಕುಕುಂಬರ್ ಇರ್ಬೋದು, ಈ ಎಲ್ಲ ತರಕಾರಿಗಳಲ್ಲೂ ಕೂಡ ತುರಿದಾದ ನಂತರ ಹಿಂಡಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿಯಾಗಿ ಲಿಕ್ವಿಡ್ ಬರುತ್ತೆ. ಈ ಪೊಟ್ಯಾಟೊ ಜ್ಯೂಸ್ಗೆ ನಾನು ಏನು ಮಾಡ್ತೀನಿ ಇವಾಗ ಅಂದರೆ ಟೊಮ್ಯಾಟೊ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಮತ್ತು ಪೊಟ್ಯಾಟೊ ಜ್ಯೂಸ್ ಬಂದುಬಿಟ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು. ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ, ಪೊಟ್ಯಾಟೊ ಜ್ಯೂಸ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಫೇಸಲ್ಲಿರ್ತಕ್ಕಂಥ ಬ್ಲ್ಯಾಕ್ ಹೆಡ್ಸು, ಬ್ಲ್ಯಾಕ್ ಮಾರ್ಕ್ಸು, ಆಮೇಲೆ ಡಾರ್ಕ್ ಸರ್ಕಲ್ಸು ಎಲ್ಲದನ್ನು ಕೂಡ ರಿಮೂವ್ ಮಾಡುತ್ತೆ. ಟೊಮ್ಯಾಟೊ ಕೂಡ ಸ್ಕಿನ್ ಗ್ಲೋಯಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವೆರಡರ ಕಾಂಬಿನೇಷನಲ್ಲಿ ನಾವು ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ನಿಗೆ. ನೋಡಿ, ನೀವು ಎಲ್ಲೇ ಮಾರ್ಕ್ಸ್ ಇರಲಿ, ಹ್ಯಾಂಡ್, ಲೆಗ್, ಫೇಸು, ಎನಿವನ್, ಅಲ್ಲೆಲ್ಲ ಕೂಡ ಈ ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಜ್ಯೂಸನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಟು ಅದು ಲಿಕ್ವಿಡ್ ಎಲ್ಲ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದರೆ ನಡೆಯುತ್ತೆ. ಮತ್ತು ನಾನು ಇದೇ ಒಂದು ಅಂಶಗಳಿಗೆ ಕಡಲೆ ಹಿಟ್ಟನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಆಯಿಲಿ ಸ್ಕಿನ್ನರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಟೊಮ್ಯಾಟೊ ಮತ್ತು ಪೊಟ್ಯಾಟೊ ಜ್ಯೂಸ್ ಜೊತೆಗೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಅದನ್ನು ಕೂಡ ಒಂದು 20 ಮಿನಿಟ್ಸ್ ಬಿಟ್ಟು ನಾವು ವಾಶ್ ಮಾಡೋದ್ರಿಂದ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಆಮೇಲೆ ಪಿಂಪಲ್ಸ್ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರಲ್ಲ ಆಯಿಲಿ ಸ್ಕಿನ್ನವರು, ಸೊ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪ್ಯಾಕ್ ಬಂದ್ಬಿಟ್ಟು ಕ್ಯಾರೆಟ್ ಮತ್ತು ಬೀಟ್ರೋಟ್ ಪೇಸ್ಟಿನ ಪ್ಯಾಕ್. ಕ್ಯಾರೆಟ್ ನೋಡಿ, ಇದು ಸ್ಕಿನ್ನನ್ನು ತುಂಬ ಗ್ಲೋ ಮಾಡುತ್ತೆ. ಹಾಗೆ ಬೀಟ್ರೋಟ್ ಕೂಡ ವೈಟ್ನಿಂಗ್ ಗ್ಲೋಯಿಂಗಿಗೆ ಕೂಡ ಹೆಲ್ಪ್ ಆಗುತ್ತೆ. ಇವೆರಡರ ಕಾಂಬಿನೇಷನ್ ಬಂದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇವೆರಡೂ ಜೊತೆಗಿರ್ತಕ್ಕಂಥ ಒಂದು ಜ್ಯೂಸ್ ಕೂಡ ನಾನು ಆಲ್ರೆಡಿ ABC ಜ್ಯೂಸ್ ಅಂತ ತೋರಿಸಿದ್ದೆ ಅಲ್ವಾ. ಸೊ ಇವನ್ನ ಎರಡನ್ನೂ ಕೂಡ ಎರಡೂ ಪೇಸ್ಟ್ ಕೂಡ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ನೀವು ಬೇಕಂದರೆ ಕ್ಯಾರೆಟ್ ಪೇಸ್ಟ್ನ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ. ಈ ಎರಡು ಪೇಸ್ಟ್ಗೆ ಏನನ್ನು ಆ್ಯಡ್ ಮಾಡಿದೆ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು ಫೇಸ್ಗೆ. ಅಪ್ಲೈ ಮಾಡಿದ ನಂತರ ಸ್ವಲ್ಪ ಮಸಾಜ್ ಮಾಡಿ ಲೈಟಾಗಿ ಫೇಸ್ಗೆ. ಅದು ಕೂಡ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಆಗ ನಿಮಗೆ ಸ್ಕಿನ್ನು ಎಫೆಕ್ಟ್ ಹೇಗಿದೆ ಅನ್ನೋದು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವೇ ಹೇಳ್ತೀರಾ ಆಮೇಲೆ ಕಮೆಂಟಲ್ಲಿ ಇಷ್ಟು ಚೆನ್ನಾಗಾಗಿದೆ ಅಂತೇಳಿ. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಪೊಟ್ಯಾಟೊ ಜ್ಯೂಸು ಮತ್ತು ಕುಕುಂಬರ್ ಪೇಸ್ಟ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ವೆಜಿಟೇಬಲ್ಸ್ಗಳನ್ನ. ಪೊಟ್ಯಾಟೊ ಮತ್ತು ಕುಕುಂಬರ್ ಪೇಸ್ಟ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಯಾರೆಲ್ಲ ಡಾರ್ಕ್ ಸರ್ಕಲ್ಸ್, ಆಮೇಲೆ ಪಿಗ್ಮೆಂಟೇಷನ್, ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಸ್ಕಿನ್ನಲ್ಲಿ ತುಂಬ ಇರುತ್ತಲ್ಲ, ಆ ಸಮಸ್ಯೆಗಳನ್ನ ಎದುರಿಸುವಂಥವ್ರಿಗೆ ಈ ಪೇಸ್ಟು ತುಂಬ ಹೆಲ್ಪ್ ಆಗುತ್ತೆ.
ಆಮೇಲೆ ಡಾರ್ಕ್ ಸರ್ಕಲ್ಗೆ ಪೊಟ್ಯಾಟೊ ಆವಾಗಲೇ ಹೇಳಿದ ಹಾಗೆ ನಾನು ಪೊಟ್ಯಾಟೊ ತುಂಬ ಹೆಲ್ಪ್ ಆಗುತ್ತೆ ಅಂದ್ರಲ್ಲ, ಅದ್ರ ಜೊತೆಗೆ ಈ ಕುಕುಂಬರ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದರೆ ರಿಸಲ್ಟ್ ಬೇಗ ಬರುತ್ತೆ. ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿ, ಜಸ್ಟ್ ಅಪ್ಲೈ ಮಾಡಿ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ವಾಶ್ ಮಾಡಿದರೆ ಆಯಿತು. ವೀಕ್ಲಿ 2 ಟೈಮ್ಸ್ ಮಾಡಿದರೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಇದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ 2 ಪೇಸ್ಟು ಕೂಡ. ಹಾಗೆ ಇನ್ನು ಕೆಲವ್ರು ಹೇಳ್ತಿರ್ತಾರೆ ನಮಗೆ ಮಾರ್ಕ್ಸ್ ಇಲ್ಲ ಏನೂ ಇಲ್ಲ ಬಟ್ ಆಯಿಲ್ ತುಂಬ ಇದೆ ಅಂತ ಹೇಳ್ತಾ ಇರ್ತಾರಲ್ಲ, ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ ನೋಡಿ ಇಲ್ಲಿ ಕುಕುಂಬರ್ ಪೇಸ್ಟ್ನ ನಾನು ತೋರಿಸ್ತಾ ಇದ್ದೀನಲ್ವ, ಇದು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ, ಆಮೇಲೆ ಸ್ಕಿನ್ ಗ್ಲೋಯಿಂಗ್ ಆಗಿ ಫ್ರೆಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು 1 ಸ್ಪೂನು, ನೀವು ಸ್ವಲ್ಪ ಆದರೂ ತೊಗೊಳ್ಳಿ, ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದನ್ನು ನೋಡಿ ತೊಗೊಳ್ಳಿ. ನೀವು ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಕಾಣಿಸ್ತಾ ಇದ್ದಲ್ವಾ, ಸೊ ಇಷ್ಟು ತೊಗೊಂಡಿದ್ದೀನಿ ನಾನು. ಒಬ್ಬರು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಇಷ್ಟು ಸಾಕಾಗುತ್ತೆ. ಆಮೇಲೆ ಕುಕುಂಬರ್ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಎಕ್ಸೆಸ್ ಆಯಿಲ್ ತುಂಬ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ, ಫ್ರೆಶ್ನೆಸ್ಸೇ ಇರಲ್ಲ, ಯಾವಾಗಲೂ ಡಲ್ ಅನಿಸ್ತಿರುತ್ತೆ ಅಂತಾರಲ್ಲ, ಸೊ ಅಂಥವ್ರಿಗೆ ಈ ಪೇಸ್ಟು ತುಂಬ ಹೆಲ್ಪ್ ಆಗುತ್ತೆ. ಆಯಿಲನ್ನು ಕಂಟ್ರೋಲ್ ಮಾಡಿ ನ್ಯಾಚುರಲ್ ಆಗಿ ಮಾಯ್ಶ್ಚರೈಸ್ ಮಾಡಿ ಫ್ರೆಶ್ ಆಗಿ ಕಾಣೋ ರೀತಿಯಾಗಿ ಮಾಡುತ್ತೆ ಈ ಪೇಸ್ಟು. ಇಲ್ಲಿ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಕೆಮಿಕಲ್ಗಳನ್ನ ಯೂಸ್ ಮಾಡಿಲ್ಲ, ಸೊ ಆ್ಯಡ್ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಫ್ರೆಶ್ ವೆಜಿಟೇಬಲ್ನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥವು ಇವೆಲ್ಲವೂ ಕೂಡ. ಸೊ ನಿಮಗೆ ಯಾವ ಪೇಸ್ಟು ಇಷ್ಟ ಆಗುತ್ತಲ್ಲ, ಸೊ ಅದನ್ನು ನೀವು ಟ್ರೈ ಮಾಡ್ಬೋದು ಮನೇಲಿ. ಪರ್ಫೆಕ್ಟಾಗಿ ಎಲ್ಲ ಸ್ಕಿನ್ ಟೈಪ್ನಾಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವರಿಗೆ ರಿಸಲ್ಟು ಬೇಗ ಸಿಗುತ್ತೆ, ಇನ್ನು ಕೆಲವರು ಸ್ಕಿನ್ ಮೇಲೆ ಹೋಗುತ್ತೆ, ಸೊ ಅವ್ರಿಗೆ ನಿಧಾನಕ್ಕೆ ಸಿಗ್ಬೋದು. ಯಾವುದೂ ಕೂಡ ಸಡನ್ನಾಗಿ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಕಾಲಕ್ರಮೇಣವಾಗಿ ನಮ್ಮ ಸ್ಕಿನ್ನನ್ನು ಫಸ್ಟ್ ಅದು ರಿಪೇರ್ ಮಾಡುತ್ತೆ. ರಿಪೇರ್ ಮಾಡಿ ಆ ನಂತರ ಅದರ ಎಫೆಕ್ಟ್ನ ತೋರಿಸ್ತಾ ಹೋಗುತ್ತೆ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಾವು ಹೆಚ್ಚು ಫ್ರೂಟ್ಸ್ ವೆಜಿಟೇಬಲ್ನ ತಿನ್ನೋದ್ರ ಜೊತೆಗೆ ಈ ರೀತಿಯಾಗಿ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಪೇಸ್ಟ್ಗಳನ್ನು ಬಳಸಿ ಫೇಸ್ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಡ್ಯಾಮೇಜ್ ಕೂಡ ಆಗಲ್ಲ. ಸೊ ಎಲ್ರಿಗೂ ಸ್ಕಿನ್ನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಫೀಲ್ ಇದ್ದೇ ಇರುತ್ತಲ್ವ, ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಚೆನ್ನಾಗಿ ಬಳಸೋದ್ರಿಂದ ಏಜಿಂಗ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ರಿಂಕಲ್ಸ್ ಎಲ್ಲ ಬಂದಿರುತ್ತಲ್ಲ, ಅದು ಕೂಡ ಕಾಲಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಈ ಪೇಸ್ಟ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾನು ನಿಮಗೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಪೇಸ್ಟ್ ಮಾಡಿದಾಗ ಎಕ್ಸಸ್ ಉಳಿಯುತ್ತಲ್ಲ, ಸೊ ಅದನ್ನು ನೀವು ನಿಮ್ಮ ಮನೇಲಿ ಫ್ರಿಡ್ಜ್ ಇರುತ್ತಲ್ವ, ಆವಾಗ ಕ್ಯೂಬ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗೆಲ್ಲ ಬೇಕಾಗುತ್ತೆ ಆವಾಗ ಮಿನಿಮಮ್ ಒಂದು 20 ಡೇಸ್ವರೆಗೂ ಇದು ಏನೂ ಆಗಲ್ಲ. ಸೊ ಈ ರೀತಿ ಕ್ಯೂಬ್ಸ್ ಮೂಲಕನೂ ಯೂಸ್ ಮಾಡ್ಬೋದು. ವೆಜಿಟೇಬಲ್ಸ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಪೇಸ್ಟ್ ಮಾಡಿದ ನಂತರ ನಾವು ಏನನ್ನು ಕೂಡ ಅಂದರೆ ನೀಟಾಗಿ ಪ್ರಿಸರ್ವ್ ಮಾಡಬೇಕು. ಸೊ ಈ ರೀತಿ ಕ್ಯೂಬ್ಸ್ಗಳನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಪೇಸ್ಟ್ಗಳನ್ನು ಮಾಡಿಕೊಂಡು ಫೇಸ್ ಪ್ಯಾಕಿಗಿರ್ಬೋದು, ಮಸಾಜಿಂಗಿಗಿರ್ಬೋದು ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ABC ಜ್ಯೂಸ್ ಅಂತ ಹೇಳಿದ್ನಲ್ವ, ಡೈಲಿ ನಮಗೆ ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಕ್ಯೂಬ್ಸ್ಗಳಲ್ಲಿ ಸ್ಟೋರ್ ಮಾಡಿಕೊಂಡು, ಅಂದರೆ ಒಂದು ಮಿನಿಮಮ್ 15 ಡೇಸ್ವರೆಗೂ ಬರುತ್ತೆ ಇದು ಪ್ರಿಸರ್ವ್ ಮಾಡಿ ನೀಟಾಗಿ ಇಡೋದ್ರಿಂದ. ಸೊ ಆವಾಗ ABC ಜ್ಯೂಸ್ ಕೂಡ ನಮಗೆ ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಹಾಕೊಂಡು ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಮತ್ತು ಹೆಲ್ತ್ಗೆ ಹೇಗೆ ನಾವು ವೆಜಿಟೇಬಲ್ಸ್ ಯೂಸ್ ಮಾಡ್ಕೋಬೋದು, ಇನ್ಸ್ಟಂಟಾಗೂ ಕೂಡ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.